ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕ್ವೀನ್ಸ್ ಬುಟಿಕಿಂದ ಮಾತಾಡ್ತಾ ಇರೋದು. ನಿಮಗೇನಾದರೂ ಕಸ್ಟಮೈಸ್ ಪಲ್ಲು ಡಿಸೈನ್ಸ್ ಏನಾದರೂ ನಾನು ಮಾಡಿರೋದು ಇಷ್ಟ ಆದರೆ ಪ್ಲೀಸ್ DM ಮಾಡಿ, ನಾನು ನಿಮಗೆ ಕಸ್ಟಮೈಸ್ ಮಾಡಿಕೊಡ್ತೀನಿ. ಕೊರಿಯರ್ ಫೆಸಿಲಿಟಿನೂ ಇದೆ. ನಿಮ್ಗೆ ಏನಾದರೂ ಬೇಕು ಅಂದರೆ ಕೊರಿಯರಲ್ಲೂ ಕೂಡ ಸ್ಯಾರಿನ ಕಳಿಸ್ಕೊಟ್ಟು ನನಗೆ ಈ ಥರ ಡಿಸೈನ್ ಬೇಕು ಅಂತಂದರೆ ನಾನು ಮಾಡಿಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಗೆ ಯಾವುದಾದ್ರೂ ಡಿಸೈನ್ಸ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಹೊಡೆದು ನನ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಕಳಿಸಿ, ನಾನು ನಿಮಗೆ ಮೆಸೇಜ್ ಮಾಡ್ತೀನಿ. ಪಲ್ಲು ಡಿಸೈನ್ಸ್ ಮಾತ್ರ ಮಾಡಿಕೊಡ್ತೀನಿ ಅಂತ ಅಂದ್ಕೊಬೇಡಿ, ಬ್ಲೌಸ್ ವರ್ಕು ಮಾಡಿಕೊಡ್ತೀನಿ. ನೀವೇ ಸ್ಟಿಚ್ ಮಾಡಿಕೊಡಿ ಅಂತಂದರೂ ನಾನೇ ಮಾಡಿಕೊಡ್ತೀನಿ. ಇಲ್ಲ ನಮಗೆ ವರ್ಕ್ ಮಾಡಿಕೊಡಿ ಸಾಕು ಅಂದರೂ ಕೂಡ ವರ್ಕ್ ಮಾಡಿ ಕೊಡ್ತೀವಿ. ನೀವು ಬೇರೆಯವ್ರ ಕೈಲಿ ಸ್ಟಿಚ್ ಆದರೂ ಮಾಡಿಸ್ಕೊಳ್ಳಿ, ಇಲ್ಲ ನೀವೇ ಟೈಲರು ಅಂತಂದರೆ ನೀವೇ ಸ್ಟಿಚ್ ಮಾಡಿಕೊಡಿ. ಬನ್ನಿ ಈಗ ಸ್ಯಾರಿ ಕುಚ್ಚು ಪಲ್ಲು ಡಿಸೈನ್ಸ್ನ ನಾವು ನೋಡೋಣ ಈಗ ಹೇಗೆ ಬಂದಿದೆ ಅಂತ. ಸೋ ಬ್ಯೂಟಿಫುಲ್ ಆಗಿ ಬಂದಿದೆ. ಕೆಲವರು ನಮಗೆ ಬೇಬಿ ಕುಚ್ಚು ಸಾಕು ಅಂತ ಕೆಲವರು ಬೇಬಿ ಕುಚ್ಚನ್ನ ಹಾಕ್ಸ್ಕೊಂಡಿದ್ದಾರೆ. ಇನ್ನು ಕೆಲವರು ಎಂಬ್ರಾಯ್ಡ್ರಿ ಮಿಷಿನ್ ವರ್ಕಲ್ಲಿ ನಮಗೆ ಸ್ಯಾರಿ ಪಲ್ಲು ಡಿಸೈನ್ಸ್ ಬೇಕು, ಕುಚ್ಚಿಸ್ಬೇಕು ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿದ್ದಾರೆ. ನಾವು ಅದನ್ನು ಮಾಡಬೇಕಾದ್ರೆ ಸ್ಯಾರಿಲಿ ಏನು ಡಿಸೈನ್ ಇದೆ ಮತ್ತು ಬಾರ್ಡ್ರಲ್ಲಿ ಸ್ಯಾರಿ ಬಾರ್ಡ್ರಲ್ಲಿ ಏನು ಬರುತ್ತೆ ಡಿಸೈನು, ಅದನ್ನು ಎರಡೂ ನೋಡಿ ಆ ಸ್ಯಾರಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಆ ಡಿಸೈನ್ನ ನಾವು ಕಸ್ಟಮೈಸ್ ಮಾಡಿ ಕೊಟ್ಟಿದ್ದೀವಿ. ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಪ್ರತಿಯೊಂದು ಡಿಸೈನು ಕೂಡ ಫಿನಿಶಿಂಗ್ ಆಗಲಿ, ಕಾಂಬಿನೇಷನ್ ಆಗಲಿ, ವರ್ಕ್ ಆಗಲಿ ಎಲ್ಲ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ. ನಿಮಗೂ ಏನಾದರೂ ಬೇಕು ಅಂತಂದರೆ DM ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ನಾವು ವರ್ಕ್ ಮಾಡ್ತಾಯಿದ್ದೀವಿ. ಈಗ ಬನ್ನಿ ಹೇಗೆ ಬರುತ್ತೆ ಡಿಸೈನು ಅಂತ ನೋಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇಟ್ಸ್ ಮೈ ಫಸ್ಟ್ ಆರ್ಡರ್. ತುಂಬ ಅಂದರೆ ತುಂಬ ಖುಷಿ ಆಯಿತು. ನಾನು ಒಬ್ರಿಗೆ ಹೇಳಿದೆ ನಾನು ಈ ಥರ ವರ್ಕ್ ಮಾಡ್ತೀನಿ ಅಂತ. ಅವರು ಪಟ್ ಅಂತ ಏನೂ ಯೋಚನೆ ಮಾಡದೆ ತಂದುಕೊಟ್ರು. ಪಾಪ ಅವ್ರ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಸೀರೆ ಈ ಥರ ಸ್ಟಿಚ್ ಮಾಡಿಸ್ಬೇಕು ಅಂತಿದ್ದೆ ನಾನು ಬೇರೆ ಕಡೆ. ನೀವೇ ಮಾಡ್ತೀರಿ ಅಂತ ಹೇಳಿದ್ರಲ್ಲ, ನಾನು ನಿಮಗೆ ಕೊಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಕೊಟ್ಟರು. ನಾನು ವರ್ಕ್ ಮಾಡಿ ಕೊಟ್ಟೆ. ತುಂಬ ಖುಷಿಪಟ್ಟರು ನೋಡಿ, ತುಂಬ ಚೆನ್ನಾಗಿದೆ ಅಂತ ಹೇಳಿ. ನಾನು ಈ ಥರ ಫಸ್ಟ್ ಟೈಮ್ ನೋಡ್ತಾ ಇರೋದು ವರ್ಕ್ನ ಅಂತ ಹೇಳಿದರು. ಹಾಗೆ ಏನು ಅಂತಂದರೆ ನೀವು ನೋಡ್ಬೋದು ಸ್ಯಾರಿಲಿ ಪಲ್ಲುಲಿ ಡಿಸೈನ್ ಬಂದಿದೆ, ಯಾವುದು ನವಿಲ್ ಡಿಸೈನ್ ಬಂದಿದೆ. ಆ ನವಿಲ್ ಡಿಸೈನ್ಗೆ ಮ್ಯಾಚ್ ಆಗೋ ಥರ ನಾವು ಪಲ್ಲುಲು ಡಿಸೈನ್ ಮಾಡಿ ವರ್ಕ್ ಮಾಡಿ ಕೊಟ್ಟಿದ್ದೀವಿ. ಅದಕ್ಕೆ ಡಸಲ್ಸ್ನ ಆ್ಯಡ್ ಮಾಡಿದ್ದೀವಿ, ಡಬಲ್ ಸ್ಟೆಪ್ಪು. ನೋಡಿ ಯಾವ ಥರ ಬಂದಿದೆ. ಬನ್ನಿ ಈಗ ನೆಕ್ಸ್ಟ್ ಡಿಸೈನ್ನ ನೋಡೋಣ. ಇದೊಂದು ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ವರ್ಕ್ ಆಗ್ತಿದೆ ಅಂತ. ಸೀರೆಯಲ್ಲಿ ಮತ್ತು ಸೀರೆ ಬಾರ್ಡರಲ್ಲಿ ಪಲ್ಲುಲಿ ಅದು ಫ್ಲವರ್ ಡಿಸೈನ್ ಜಾಸ್ತಿ ಇತ್ತು, ಹಾಗಾಗಿ ಫ್ಲವರ್ ಡಿಸೈನ್ನ ಕೊಟ್ಟಿದ್ದೀನಿ. ಇದು ಸೀರೆ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂತು ವರ್ಕು. ಇದು ಎಂಗೇಜ್ಮೆಂಟ್ ಸ್ಯಾರಿ. ಹೇಗೆ ಬಂತು ಡಿಸೈನು ಲಾಸ್ಟಲ್ಲಿ ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನು ಕುಚ್ಚುನ ಕೊಡಲಿಲ್ಲ, ಒಂದೊಂದು ಬೀಡ್ ಆ್ಯಡ್ ಮಾಡಿದ್ದೀನಿ ನೋಡಿ. ಲಾಸ್ಟ್ ಡಿಸೈನ್ ಎಲ್ಲ ಆದಮೇಲೆ ಹೇಗೆ ಕಾಣುತ್ತೆ ಅಂತ. ಇನ್ನೊಂದು ಸಾರಿ ವರ್ಕ್ ಡಿಸೈನ್ ನಡೀತಿದೆ, ನೋಡೋಣ ಬನ್ನಿ. ಈಗ ನೋಡಿ ಇದೊಂದು ಸ್ಯಾರಿ ಕಾಂಬಿನೇಷನು. ಟ್ರೆಂಡಿಂಗ್ ಸ್ಯಾರಿಲಿ ಸ್ಯಾರಿ ಇದು ಯಾವ್ದು ಹೇಳಿ, ಮೋಸ್ಟ್ ರಿಕ್ವೆಸ್ಟೆಡ್ ಸ್ಯಾರಿ ರಸ್ಟೆಡ್ ಆರೆಂಜು ನೋಡಿ. ಇದಕ್ಕೆ ಕಲರ್ ಕಾಂಬಿನೇಷನ್ ಈ ಥರ ಬಂದಿದೆ. ಇದು ಸೇರಿಲಿ ಫ್ಲವರು ಚಿಕ್ಕ ಚಿಕ್ಕ ಬೂಟ ಬಂದಿತ್ತು, ಅದನ್ನು ನಾವು ತೊಗೊಂಡು ಈ ಥರ ವರ್ಕ್ ಮಾಡಿ ಕೊಡ್ತಾಯಿದ್ದೀವಿ. ಇದು ಸ್ಯಾರಿ ಕೂಡ ನಮ್ಮ ಹತ್ರನೇ ಬೈ ಮಾಡಿ ನಮ್ಮ ಹತ್ರನೇ ಸ್ಟಿಚಿಂಗ್ ಕೊಟ್ಟು ಬ್ಲೌಸು ಸ್ಟಿಚ್ ಮಾಡಿ ಕೊಡಿ ಅಂತ ಹೇಳಿದ್ರು. ಹಾಗಾಗಿ ವರ್ಕ್ ನಡೀತಿದೆ. ಲಾಸ್ಟ್ ಈಗ ಫಿನಿಶಿಂಗ್ ಆಯಿತು. ಈಗ ನೋಡ್ಬೋದು ನೀವು ಸ್ಯಾರಿಲಿ ಹೇಗೆ ಬಂದಿದೆ ಬುಟಾಸು. ಅದನ್ನು ಡಿಸೈನ್ನ ಸೆಲೆಕ್ಟ್ ಮಾಡಿ ತೊಗೊಂಡು ಅದ್ರ ಕಾಂಬಿನೇಷನಾಗಿ ಲಾಸ್ಟು ಫಿನಿಶಿಂಗ್ ಈ ಥರ ಬಂದಿದೆ. ಇದು ನೋಡ್ಬೋದು, ಇದು ಧಾರೆ ಸೀರೆ ಆಗಿರುತ್ತೆ. ಮದುವೆಗೆ ಅಂತ ಹೇಳಿ ಎಂಗೇಜ್ಮೆಂಟ್ ಮಾಡಿಕೊಟ್ಟಿದ್ವಲ್ಲ, ಅವರೇ ಕೊಟ್ಟಿರೋದು. ಇದು ಧಾರೆ ಸೀರೆ ಆಗಿರೋದ್ರಿಂದ ಬ್ರೈಡ್ ಅಲ್ವಾ, ಅವರು ಕಲರ್ ಕಾಂಬಿನೇಷನ್ ತೊಗೊಂಡಿಲ್ಲ, ಸೆಲ್ಫಲ್ಲೇ ತೊಗೊಂಡಿದ್ದಾರೆ. ಸೊ ಹಾಗಾಗಿ ಕಮಲ ಡಿಸೈನ್ನ ನಾನು ಸೆಲೆಕ್ಟ್ ಮಾಡಿ ತೊಗೊಂಡಿದ್ದೀನಿ ವರ್ಕ್ ಮಾಡೋಕ್ಕೆ. ಸೊ ಬ್ಯೂಟಿಫುಲ್ಲಾಗಿ ಬಂತು ಈ ವರ್ಕು.
ಹಾಗೆ ತುಂಬ ಇಷ್ಟ ಆಯಿತು ನನಗೂ ಕೂಡ ಪರ್ಸ್ನಲಾಗಿ ಕಮಲ ಡಿಸೈನು. ನಾನು ಕೂಡ ಒಂದು ಸ್ಯಾರಿಗೆ ಹಾಕೋಬೇಕು ಅಂತ ಅಂದ್ಕೊಂಡೆ, ಹಾಗಾಗಿ ಹಾಕ್ಕೊಂಡೆ ನಾನು ಒಂದು ಸ್ಯಾರಿಗೆ. ಇದಕ್ಕೂ ಅಷ್ಟೇ, ಇದಕ್ಕೆ ಕುಚ್ಚು ಹಾಕಿಲ್ಲ, 3 ಗೋಲ್ಡನ್ ಮಣಿನ ಆ್ಯಡ್ ಮಾಡಿದ್ದೀನಿ ಒಂದೊಂದು ಕಟ್ ವರ್ಕ್ಗೂ. ನೋಡಿ ಈ ಥರ ಬಂದಿದೆ ಲಾಸ್ಟು, ನೋಡಿ ಯಾವ ಥರ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು. ಈಗ ನೆಕ್ಸ್ಟ್ ಡಿಸೈನ್ ನೋಡೋಣ ಬನ್ನಿ. ಈ ಸ್ಯಾರಿಲಿ ಶಂಕು ಥರ ಡಿಸೈನ್ ಬಂದಿತ್ತು, ಮಾವಿನಕಾಯಿ ಬಾರ್ಡರ್ ಥರ. ಇದು ದೊಡ್ಡ ಬಾರ್ಡ್ರು ಬಂದಿದೆ ಸ್ಯಾರಿಲಿ, ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ಶಂಕು ಥರ ಮಾವಿನಕಾಯಿ ಥರ ಬಂದಿದೆ ಅಂತ ಹೇಳಿ ಅದಕ್ಕೆ ಓಲೆ ಥರನ ಡಿಸೈನ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಇದನ್ನು ಸ್ಟಿಚ್ ಮಾಡಬೇಕಾದ್ರೆ ವೀಡಿಯೋ ಮಾಡ್ಕೊಳ್ಳಿಲ್ಲ, ಸೊ ಹಾಗಾಗಿ ಅದು ವರ್ಕ್ ಆಗಬೇಕಾದ್ರೆ ನಾನು ವೀಡಿಯೋ ತೊಗೊಂಡಿಲ್ಲ. ಈಗ ಇದೊಂದು ನೋಡ್ತಾ ಇರ್ಬೋದು, ಆನೆ ಮತ್ತು ನವಿಲ್ ಡಿಸೈನ್ ಕಾಂಬಿನೇಷನ್ ಇದೆ. ಇದು ಅಷ್ಟೇ ಸೆಲ್ಫಲ್ಲಿದೆ, ಕಾಂಟ್ರಾಸ್ಟ್ ಇಲ್ಲ. ನಾನು ಅದಕ್ಕೆ ಇದನ್ನು ಆನೆನ ಇದೆಯಲ್ಲ ಡಿಸೈನ್, ಅದನ್ನು ಸೆಲೆಕ್ಟ್ ಮಾಡಿ ಪಲ್ಲುಗೂ ಕೂಡ ಈ ಥರ ಡಿಸೈನ್ ಮಾಡಿದ್ದೀನಿ ಆನೆದು. ಇದಕ್ಕೂ ಅಷ್ಟೇ ಸ್ಯಾರಿದು ಕುಚ್ಚು ಬೇಡ ಅಂತ ಅಂದ್ಬಿಟ್ಟು ಗೋಲ್ಡನ್ ಬೇಡ ಆ್ಯಡ್ ಮಾಡಿದ್ದೀನಿ. ಈಗ ಇನ್ನೊಂದು ನೋಡ್ಬೋದು, ಇದು ಅಷ್ಟೇ. ಇದು ಒಂಥರ ಚೆನ್ನಾಗಿದೆ ಸ್ಯಾರಿ. ಬಾರ್ಡರಲ್ಲಿ ಕುದುರೆ ಡಿಸೈನ್ ಬಂದಿತ್ತು, ನಾನು ನೋಡಿರಲಿಲ್ಲ ಇಷ್ಟು ಸ್ಯಾರಿಲಿ, ಅಂದರೆ ನಾನು ನೋಡಿರೋಂಥ ಸ್ಯಾರಿಲಿ ಕುದುರೆ ಡಿಸೈನ್ಸ್ ಬಂದಿರಲಿಲ್ಲ. ಇದು ಅಷ್ಟೇ ಶಂಕು ಥರ ಬಂದು ಏನೋ ಗೋಪುರದ ಥರ ಇತ್ತು, ಫ್ಲವರು. ಸೊ ಹಾಗಾಗಿ ನಾನು ಫ್ಲವರ್ ಗೋಪುರ ಥರ ಇರೋದನ್ನ ನಾನು ವರ್ಕ್ ಮಾಡಿದ್ದೀನಿ. ಇದು ಕೂಡ ವರ್ಕ್ ಆಗಬೇಕಾದ್ರೆ ವೀಡಿಯೋ ತೊಗೊಂಡಿರಲ್ಲ, ಸೊ ಹಾಗಾಗಿ ಹಾಕಿಲ್ಲ. ಈಗ ನೆಕ್ಸ್ಟ್ ನೋಡ್ತಾ ಇರ್ಬೋದು. ಈಗ ಇದೊಂದು ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ಇದು ಅಷ್ಟೇ. ಈಗ ನೋಡಿದ್ರಲ್ಲ ಹಿಂದಿನ ಸ್ಯಾರಿ, ಸೇಮ್ 2 ಸ್ಯಾರಿ ಒಂದೇ, ಕಲರ್ ಕಾಂಬಿನೇಷನ್ ಬೇರೆ ಇದೆ. ಈ ಡಿಸೈನು ರೆಸ್ಟೆಡ್ ಆರೆಂಜ್ಗೆ ವರ್ಕ್ ಮಾಡಿದ್ವಲ್ಲ ಅದೇ ಡಿಸೈನ್ ಆಗಿರುತ್ತೆ. ಇದು ಅಷ್ಟೇ ಚೆನ್ನಾಗಿ ಬಂದಿದೆ, ನೀವು ನೋಡ್ತಾ ಇರ್ಬೋದು. ಇದರಲ್ಲೂ ಅಷ್ಟೇ ಲೀವ್ ಥರ ಬಂದಿರೋದ್ರಿಂದ ಇದಕ್ಕೂ ಅದೇ ಡಿಸೈನ್ ಹಾಕಿ ವರ್ಕ್ ಮಾಡ್ತಾಯಿದ್ದೀವಿ. ನೀವು ಲಾಸ್ಟಲ್ಲಿ ಔಟ್ಪುಟ್ ನೋಡಾದ್ಮೇಲೆ ಚೆನ್ನಾಗಿ ಬರುತ್ತೆ ಯಾವ ಥರ ಬಂದಿದೆ ಅಂತ. ಬನ್ನಿ ಈಗ ನೆಕ್ಸ್ಟ್ ಡಿಸೈನ್ನ ನೋಡೋಣ. ಈ ಸ್ಯಾರಿ ಅಷ್ಟೇ ಕಾಂಟ್ರಾಸ್ಟ್ ಇರಲಿಲ್ಲ, ಸೆಲ್ಫ್ ಇತ್ತು. ಹಾಗಾಗಿ ಇದರಲ್ಲೂ ಅಷ್ಟೇ ಸ್ಯಾರಿಲಿ ನವಿಲ್ ಡಿಸೈನ್ ಇದ್ದಿದ್ದರಿಂದ ನವಿಲ್ ಡಿಸೈನ್ನ ಹಾಕ್ತಾಯಿದ್ದೀವಿ. ಲಾಸ್ಟು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ. ಇದು ಕೆಳಗಡೆ ಇದಕ್ಕೆ ಮಣಿ ಕೊಡಲಿಲ್ಲ, ಸ್ಯಾರಿ ಕುಚ್ಚನ್ನ ಆ್ಯಡ್ ಮಾಡಿದ್ದೀವಿ, ಡಬಲ್ ಸ್ಟೆಪ್ಪು. ನೋಡೋಣ ಬನ್ನಿ ಹೇಗೆ ಬರುತ್ತೆ ಅಂತ. ಈಗ ನೋಡ್ತಾ ಇರ್ಬೋದು ಲಾಸ್ಟ್ ಹೇಗೆ ಬಂದಿದೆ ವರ್ಕ್ ಅಂತ, ತುಂಬ ಚೆನ್ನಾಗಿ ಬಂದಿದೆ ನೋಡಿ.
ನೆಕ್ಸ್ಟ್ ನೋಡೋಣ ಬನ್ನಿ. ನಾನು ಆಗಲೇ ಡಿಸೈನ್ ಮಾಡಬೇಕಾದ್ರೇ ಹೇಳಿದೆ, ನಾನು ಒಂದು ಸೀರೆಗೆ ನನ್ನ ಸೀರೆಗೆ ಇಷ್ಟ ಆಯಿತು ಕಮಲ ಡಿಸೈನ್, ನಾನು ಒಂದು ಸೀರೆಗೆ ಹಾಕೋಬೇಕು ಅಂತ. ಫೈನಲಿ ನನ್ನ ಸೀರೆಗೆ ಫಸ್ಟ್ ಟೈಮ್ ನನ್ನ ವರ್ಕ್ ಮಾಡಿ ನಾನೇ ಹಾಕೋತಾ ಇದ್ದೀನಿ. ತುಂಬ ಇಷ್ಟ ಆಯಿತು, ತುಂಬ ಖುಷಿ ಆಯಿತು. ಸ್ಯಾರಿ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಡಿಸೈನ್ ಅಂತ ಪಲ್ಲುಲಿ. ಸೊ ಹಾಗಾಗಿ ಹಾಕ್ಕೊಂಡೆ. ಲಾಸ್ಟು ಇದಕ್ಕೂ ಅಷ್ಟೇ ಕುಚ್ಚು ಆ್ಯಡ್ ಮಾಡಲಿಲ್ಲ, ಮಣಿನ ಆ್ಯಡ್ ಮಾಡಿದ್ದೀನಿ. ಇದ್ರದ್ದು ಫೋಟೋ ಲಾಸ್ಟಲ್ಲಿ ತೊಗೊಳಕ್ಕಾಗಲಿಲ್ಲ, ಸ್ವಲ್ಪ ವರ್ಕ್ ಮಾಡಬೇಕಾದ್ರೆ ತೊಗೊಂಡಿದ್ದೀನಿ. ನೆಕ್ಸ್ಟು ಶಾರ್ಟ್ಸಲ್ಲಿ ಹಾಕೋಬೇಕಾದ್ರೆ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ, ನೀವು ಚೆಕ್ ಮಾಡ್ಬೋದು ಯಾವ ಥರ ಬಂದಿದೆ ಅಂತ. ಈಗ ನೋಡಿ ಅರ್ಧ ಹಾಕಿದ್ದೆ ನಾನು ಮಣಿನ, ನೆಕ್ಸ್ಟ್ ಕಂಟಿನ್ಯೂಷನ್ ಮಾಡಬೇಕಾಯಿತು. ಸೊ ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಮಾಡಿಕೊಂಡೆ. ಫೋಟೋ ತೊಗೊಳಕ್ಕಾಗಲಿಲ್ಲ ಆದರೆ ಅಷ್ಟೇ. ಆಲ್ಮೋಸ್ಟ್ ಸ್ಯಾರಿಲಿ ನನಗೆ ವರ್ಕ್ ಬಂದಿದ್ದ ಸ್ಯಾರಿಲಿ ನಾನು ನೋಡಿದ್ದ ಡಿಸೈನ್ಸ್ ಏನಂದರೆ ಮೋಸ್ಟ್ ರಿಕ್ವೆಸ್ಟೆಡು ನವಿಲ್ ಡಿಸೈನ್ ತುಂಬ ಚೆನ್ನಾಗಿ ಬಂತು ಅಂತ ಹೇಳ್ಬಿಟ್ಟು ಇದೊಂದು ಸೀರೆಗೆ ನಾನು ವರ್ಕ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇದು ಅಷ್ಟೇ ಸೀರೆ ಕಾಂಬಿನೇಷನ್ನು, ಕಲರ್ ಕಾಂಬಿನೇಷನ್ ಇದೆ, ಅದೆಲ್ಲ ಸೆಲ್ಫ್ ಇತ್ತು. ಇದು ಕಲರ್ ಕಾಂಬಿನೇಷನ್ ಇದೆ, ಎಲಿಫೆಂಟ್ ಮತ್ತು ನವಿಲ್ ಡಿಸೈನ್ ಇದೆ ಪಲ್ಲು ಡಿಸೈನಲ್ಲಿ. ಸೊ ಹಾಗಾಗಿ ಇದಕ್ಕೆ ನವಿಲ್ ಡಿಸೈನ್ನ ಸೆಲೆಕ್ಟ್ ಮಾಡಿ ಹಾಕೋತಾ ಇದ್ದೀನಿ. ಲಾಸ್ಟಲ್ಲಿ ಹೇಗೆ ಬರುತ್ತೆ ಅಂತ ನೋಡೋಣ. ಕಲರ್ ಕಾಂಬಿನೇಷನ್ ಇರೋದಕ್ಕೂ ಸೆಲ್ಫಿಗೂ ಏನು ಡಿಫ್ರೆನ್ಸ್ ಅಂತ ಒಂದೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ನೋಡೋಣ ಬನ್ನಿ. ನೋಡಿ ಲಾಸ್ಟ್ ಡಿಸೈನ್ ಈ ಥರ ಬಂದಿದೆ ಫಿನಿಶಿಂಗು. 2 ಸೀರೆಗೆ ಆಲ್ಮೋಸ್ಟ್ ಇದೇ ಡಿಸೈನ್ ಹಾಕಿರೋದು, 2-3 ಸೀರೆಗೆ ಅನಿಸುತ್ತೆ. ಸೊ ಅದಕ್ಕೆ ಕುಚ್ಚು ಹಾಕಿದ್ದೀನಿ, ಡಬಲ್ ಸ್ಟೆಪ್ ಕುಚ್ಚು. ಸೊ ಹಾಗಾಗಿ ಇದಕ್ಕೆ ಮಣಿ ಹಾಕ್ತೆ. 2 ಹೇಗೆ ಬರುತ್ತೆ ಅಂತ ಒಂದೇ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ನೀವು ನೋಡ್ತಾ ಇರ್ಬೋದು ಯಾವ್ದು ಚೆನ್ನಾಗಿದೆ ಅಂತ. ನಿಮಗೇನಾದರೂ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೇನಾದರೂ ಈ ಥರ ಡಿಸೈನ್ ಬೇಕು ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಕೊರಿಯರ್ ಮಾಡಿ, ನಾನು ನಿಮಗೆ ಡಿಸೈನ್ನ ಮಾಡಿ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ.